ಹೆಲೋ ಫ್ರೆಂಡ್ಸ್, ಇವತ್ತೊಂದು ಚಿಕನ್ ರೆಸಿಪೀಸ್ ಈಸಿಯಾಗಿ ಹೇಗೆಲ್ಲ ಮಾಡ್ಬೋದು, ಅದಕ್ಕೆ ಏನೆಲ್ಲ ಬಳಸ್ತೀನಿ, ಕಮ್ಮಿ ಐಟಮ್ಸ್ ಇಟ್ಕೊಂಡು ಹೇಗೆ ಚಿಕನ್ ಸಾರನ್ನ ಟೇಸ್ಟಿಯಾಗಿ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಳ್ಳಿ. ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿರೋ ಅಂಥ ಈರುಳ್ಳಿ, ಬಿಡಿಸಿರೋ ಅಂಥ ಬೆಳ್ಳುಳ್ಳಿ, ಅರ್ಧ ಇಂಚ್ ಶುಂಠಿ ಹಾಕ್ಕೊಂಡು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ನೀವು ಅದಕ್ಕೆ ಒಂದು ಅರ್ಧದಿಂದ ಮುಕ್ಕಾಲು ಟೊಮೊಟೊ ಹಾಕ್ಕೊಂಡು ಅದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ನ ನಿಮಗೆ ಖಾರಕ್ಕೆ ತಕ್ಕನಾಗ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ತೆಗೆದು ಪಕ್ಕದಲ್ಲಿ ಇಟ್ಕೊಂಡು ಒಂದು ಕುಕ್ಕರ್ ಪ್ಯಾನಿಗೆ ಎಣ್ಣೆ ಮತ್ತು ತುಪ್ಪ ತಿನ್ನೋರಾದರೆ ತುಪ್ಪ ಹಾಕ್ಕೊಳ್ಳಿ. ಮತ್ತು ಸಣ್ಣ ಈರುಳ್ಳಿ ಹಾಕ್ಕೊಳ್ಳಿ ಅದೇ ಎಣ್ಣೆಗೆ. ಮತ್ತು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡು ಅದಕ್ಕೆ ಚಿಕನ್ ಹಾಕ್ಕೊಂಡು ಉಪ್ಪು ಮತ್ತು ಅರಿಶಿನ ಹಾಕಿ ಕೆಟ್ಟ ನೀರೆಲ್ಲ ಸುಂಡೋ ಥರ ಚೆನ್ನಾಗಿ ಚಿಕನ್ನ ಬಾಡಿಸ್ಕೊಳ್ಳಿ. ಆ ನೀರೆಲ್ಲ ಹೋಗೋವರೆಗೂ ಚಿಕನ್ನ ಹುರ್ಕೊಳ್ಳಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನೀಟಾಗಿ ಅದು ನೀರು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬಾಣಲಿಗೆ ಸ್ವಲ್ಪ ಮಸಾಲೆ ತಣ್ಣಗಾದ್ಮೇಲೆ ತುರಿದಿಟ್ಟಿರೋ ಅಂಥ ಕಾಯಿ ಹಾಕ್ಕೊಂಡು ಆಡಿಸೋದಕ್ಕೆ ರೆಡಿ ಮಾಡ್ಕೊಳ್ಳಿ. ಮಸಾಲೆ ನೀರು ಹಿಂಗೋ ಅಷ್ಟರಲ್ಲಿ ಮಸಾಲೆನ ರೆಡಿ ಮಾಡಿಟ್ಕೊಳ್ಳಿ. ಇದು ನೀರು ಬಿಡ್ತಾ ಇದೆ ಅಲ್ಲ, ಸ್ವಲ್ಪ ಆಯಿಲ್ ಬಿಟ್ಟಿದ ತಕ್ಷಣ ನೀವು ನಿಮ್ಮ ಇಟ್ಕಿದ ಬೇಳೆ ಅಂದರೆ ಅವರೆಕಾಯಿ ಇಷ್ಟಪಡೋರು ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಇಟ್ಕಿದ ಬೇಳೆನ ಇದಕ್ಕೆ ಹಾಕ್ಕೊಂಡು ಹುರಿದಿಟ್ಕೊಂಡು ಅದು ಸ್ವಲ್ಪ ನೀರು ಸುಂಡೋವರೆಗೂ ಚಿಕನಲ್ಲಿ ಎಣ್ಣೆ ಬಿಡೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಷ್ಟರಲ್ಲಿ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಮಸಾಲೆ ರುಬ್ಬಿಟ್ಕೊಳ್ಳೋಣ. ಈ ನೀರು ಹಿಂಗಿದ ತಕ್ಷಣ ಅದಕ್ಕೆ ರುಬ್ಬಿರೋ ಅಂಥ ಮಸಾಲೆನ ಮಿಕ್ಸ್ ಮಾಡಿಕೊಂಡು ಅದು ಎಣ್ಣೆ ಬಿಡೋವರೆಗೂ ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಅದು ಹುರ್ಕೊಂಡಿದ್ದ ತಕ್ಷಣ ನಿಮಗೆ ಎಷ್ಟು ನೀರು ಬೇಕು, ನಿಮ್ಮ ಕ್ವಾಂಟಿಟಿ ಅಂದರೆ ನಿಮಗೆ ಹೇಗೆ ತಿಕ್ಕಾಗಿರಬೇಕಾ ತಿನ್ನಾಗಿರಬೇಕಾ ಸಾಂಬಾರು ನೋಡಿಕೊಂಡು ಅದಕ್ಕೆ ಹಾಕ್ಕೊಳ್ಳಿ. ಕಲ್ಲರ್ ಬೇಕು ಅನ್ನೋರು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ರೆಡ್ ಕಲರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಖಾರಕ್ಕೆ ತಕ್ಕನಾಗಿ ನೀವು ಹಾಕ್ಕೊಳ್ಳಿ. ಅದಾದಮೇಲೆ ಲಾಸ್ಟಲ್ಲಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡು 1-2 ವಿಜಿಲ್ ಕೂಗಿಸ್ಕೊಳ್ಳಿ. ಯಾಕಂದರೆ ಚಿಕನ್ ನಾರ್ಮಲಾಗಿ ಚೆನ್ನಾಗಿ ಬೆಂದಿರುತ್ತೆ. ಇಟ್ಕಿದ ಬೇಳೆ ಫಸ್ಟೇ ಎಣ್ಣೆಗೆ ಹಾಕ್ಕೊಂಡ್ರೆ ತುಂಬ ಬೆಂದೋಗ್ಬಿಡುತ್ತೆ. ಅದಕ್ಕಾಗಿ ಆ ನೀರು ಚಿಕನ್ ನೀರು ಏನು ಬಿಡುತ್ತಲ್ಲ ಆ ನೀರು ಸುಂಡಿದ್ಮೇಲೆ ಹಾಕ್ಕೊಳ್ಳೋದ್ರಿಂದ ಅದರಲ್ಲಿ ಸ್ವಲ್ಪ ನೀರು ಬಿಡುತ್ತೆ. ಹಸಿ ವಾಸನೆ ಹೋಗೋವರೆಗೂ ಹುರಿದಿಟ್ಕೊಳ್ಳಿ. ಅದಾದಮೇಲೆ 2 ವಿಜಿಲ್ ಕೂಗಿಸ್ಕೊಳ್ಳಿ. ನಿಮಗೆ ಮುದ್ದೆ ಜೊತೆ ತಿನ್ನೋರಾದರೆ ಮುದ್ದೆ ರೆಸಿಪಿನೂ ಶೇರ್ ಮಾಡಿದ್ದೀನಿ. ನಾನು ಮಾಡೋದು ಮುದ್ದೆ ಇದೇ ರೀತಿ. ಒಂದು ಬಾಣಲಿ ಇಟ್ಕೊಂಡು ನಿಮಗೆ ಎಷ್ಟು 3 ಮುದ್ದೆ ಬೇಕಾ, 2 ಮುದ್ದೆ ಬೇಕಾ, 1 ಮುದ್ದೆ ಬೇಕಾ ಆ ಕ್ವಾಂಟಿಟಿಗೆ ನೀರು ಹಾಕ್ಕೊಳ್ಳಿ. ಸ್ವಲ್ಪ ರಾಗಿ ಹಸಿಟ್ಟನ್ನ ಉದುರಿಸ್ಕೊಳ್ಳಿ. ಸ್ವಲ್ಪ 1 ಸ್ಪೂನಷ್ಟು ಹಾಕ್ಕೊಂಡು ಅರ್ಧ ಸ್ಪೂನಿಂದ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಟೇಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ನಾನು ಈ ಕ್ಲಿಪ್ಪಿಂಗ್ಸ್ ಹಾಕೋಕ್ಕೂ ಮುಂಚೆನೇ ತಟ್ಟೆಗೆ ಹಾಕಿರೋದನ್ನು ಆ್ಯಡ್ ಮಾಡಿಬಿಟ್ಟಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ತುಂಬ ಚೆನ್ನಾಗಾಗಿದೆ ಸಾಂಬಾರು. ನೋಡ್ತಾ ಇದ್ದರೆ ವಾವ್ ಅನಿಸ್ತಿದೆ. ಈಗಲೂ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಟೇಸ್ಟಿಯಾಗಿತ್ತು. ಹಸಿ ಕಾಯಿ ಹಾಕ್ತಾನೆ ಹೊಡೆದಿರೋ ಅಂಥ ಕಾಯಿ ಹಾಕ್ಕೊತೀವಲ್ಲ ಅದು ಇನ್ನೂ ಟೇಸ್ಟ್ ಕೊಡುತ್ತೆ. ಇಟ್ಕಿದ ಬೇಳೆ ಇನ್ನೂ ಟೇಸ್ಟ್ ಕೊಡುತ್ತೆ. ನೋಡಿ ಮುದ್ದೆ ಎಷ್ಟು ಸಾಫ್ಟಾಗಿ ಬರ್ತಾ ಇದೆ. ಈ ರೀತಿ ಮುದ್ದೆ ಮಾಡಿಕೊಂಡು ಮುದ್ದೆ ಜೊತೆ ಚಿಕನ್ ಸಾರನ್ನ ಹಾಕ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ. ರೆಸಿಪೀಸ್ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಡೀಟೇಲ್ಸಾಗಿ ನಾನು ಏನೇನು ಹಾಕಿದ್ದೀನಿ ಅದನ್ನೆಲ್ಲ ಹಾಕಿರ್ತೀನಿ. ಒಗ್ಗರಣೆಗೆ ಒಂದು 5-10 ಸಣ್ಣ ಈರುಳ್ಳಿ ಬರುತ್ತಲ್ಲ ಅದು ತುಂಬ ಖಾರವಾಗಿ ಟೇಸ್ಟಿಯಾಗಿ ಅದೊಂಥರ ಟೇಸ್ಟ್ ಕೊಡುತ್ತೆ. ಅದನ್ನು ನೀವು ಒಗ್ಗರಣೆಗೆ ಹಾಕ್ಕೊಳ್ಳಿ. ಅಂದರೆ ಚಿಕನ್ ಉಪ್ಪಾಕಿ ಬೇಯಿಸ್ತಿರಲ್ಲ ಆವಾಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಮುದ್ದೆ ಜೊತೆ ಚಿಕನ್ ಸಾಂಬಾರು ವಾವ್ ಸೂಪರಾಗಿರುತ್ತೆ.